ಹಿಟ್ಟಿದ್ದಾಗ ಜೋಳದ ಉಪ್ಪಿಟ್ಟು, ಆಮೇಲೆ ರಾಗಿ ಉಪ್ಪಿಟ್ಟು. ಸೊ ದಿಸ್ ಈಸ್ ದ ಪ್ರೊಸೆಸ್ ಗೈಸ್. ನಿಮ್ಮ ಬಾಯಿ ಒಳಗೆ ನೀರು ಬಂದ್ರೆ ಕರ್ಚೀಫ್ ತೊಗೊಂಡು ಹಿಂಗೆ ಒರೆಸ್ಕೊರಿ ಅಷ್ಟೇ. ಗೈಸ್, ಎಲ್ಲರ ಮನೆ ಒಳಗೂ ಅವಲಕ್ಕಿ ಉಪ್ಪಿಟ್ಟು, ಆಮೇಲೆ ಏನೋ ರವೆ ಉಪ್ಪಿಟ್ಟು ನೀವೆಲ್ಲ ಮಾಡಿರ್ತೀರಿ. ಬಟ್ ನಾನು ಏನಂತಂದ್ರೆ ನಮ್ಮ ಮನೆ ಒಳಗೆ ಜೋಳದ ಹಿಟ್ಟಿದ್ದಾಗ ಜೋಳದ ಉಪ್ಪಿಟ್ಟು, ಆಮೇಲೆ ರಾಗಿ ಉಪ್ಪಿಟ್ಟು, ಫುಲ್ ಹೆಲ್ದಿ. ಇಲ್ಲಿ ನೋಡ್ರಿ, ಏನಿಲ್ಲ, ನಾವು ರವೆ ಉಪ್ಪಿಟ್ಟು ಹೆಂಗೆ ಮಾಡ್ತೀವಲ್ಲ ಸೇಮ್ ಹಾಗೆ ಏನು ಮಾಡಬೇಕು, ಒಗ್ಗರಣೆ ಹಾಕ್ಕೊಂಡು ರವಾದ ಬದಲಿ ನಾವು ಇದನ್ನು ರಾಗಿ ಹಿಟ್ಟು ಹಾಕ್ಕೊಂಡ್ಬಿಡ್ಬೇಕು. ಎಷ್ಟು ಹೆಲ್ದಿ ಇದೆ. ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟಿ ಹೆಲ್ದಿ, ಯಾಕಂದ್ರೆ ಇದ್ರೊಳಗೆ ಐರನ್ ಅದೆಲ್ಲ ಇರ್ತದೆ. ಆಫ್ಟರ್ 30 ಆಫ್ಟರ್ 40 ಇಯರ್ಸ್ ಆದಮೇಲೆ ಹೆಣ್ಮಕ್ಳು ಇದು ತಿಂದ್ರೆ ನಿಮ್ಮ ಆರೋಗ್ಯ ಸೂಪರ್ ಆಗಿರ್ತದೆ. ನಮ್ಮ ಗೌರಿ ಕೂದಲು ಗೈಸ್. ಶಿಟ್, ಯಾಕ ನಾನು ಯಾಕೆ ಹೇಳ್ಬೇಕು, ನೀ ಮಾಡ್ಕೊಂಡಿದ್ದಿ ಹೇಳ. ಇದು ಅದಿತಿ ಮಾಡಿದ್ದು ಒಂದು ಹೇರ್ ಪ್ಯಾಕು, ಬನಾನಾ, ಹನಿ, ಟರ್ಮರಿಕ್ ಮತ್ತೇನು ಕರ್ಡ್ ಹಾಕಿ ಒಂದು ಹೇರ್ ಪ್ಯಾಕ್ ಮಾಡ್ಯಾಳ. ಸೊ ಇದರಿಂದ ಏನಾಗ್ತದಂತ ಮಾಧುರಿ ದೀಕ್ಷಿತ್ ಹೇರ್ ಪ್ಯಾಕ್ DIY ಮಾಧುರಿ ದೀಕ್ಷಿತ್ ಹೇಳಿರೋ ಇದು ಹೇರ್ ಪ್ಯಾಕು. ನೀ ಮಾಡ್ಲಿಕ್ಕತ್ತಿಲ್ಲ ಚೀಸ್ ಬನ್. ನನ್ನ ಮಗಳು ಈಗ ನನಗೆ ಮಾಡಿಕೊಡ್ಲಿಕ್ಕತ್ತಾಳ. ಸೊ ನಿನ್ನೆ ನಾನು ನೈಟ್ ತಿಂದಿದ್ದೆ, ಮಸ್ತಾಗಿತ್ತು. ಹೊರಗೆ ನಾವು ಬರ್ಗರ್ ಎಲ್ಲ ತಿಂತೀವಲ್ಲ ಸೇಮ್ ಅದಕ್ಕಿಂತ ಜಾಸ್ತಿ ಟೇಸ್ಟ್ ಆಗಿತ್ತು. ನೀವು ಮನೆಯೊಳಗೆ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಇದು ರೆಸಿಪಿ ತೋರಿಸ್ತೀವಿ. ಚೀಸ್ ಬನ್ನು ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇರ್ತದೆ. ನೀವು ಮನೆಯೊಳಗೆ ತಂದು ಮಾಡ್ಕೊಂಡ್ರೆ ಚಲೋ. ಬನ್ ಇದು ಏನು ಹೇಳು ಅವ್ರಿಗೆ. ಇದು ನಿನ್ನೆ ಮಾಡ್ಕೊಂಡು ತಿಂದಿದ್ದು, ಫ್ರಿಜ್ನಾಗ ಇಟ್ಟಿದ್ಲು, ಈಗ ನಂಗೆ ಮಾಡ್ಕೊಡ್ತಾ. ಅದ್ರೊಳಗೆ ಬಟರ್, ಕೊರಿಯಾಂಡರ್ ಲೀವ್ಸ್ ಕಟ್ ಮಾಡೀನಿ, ಗಾರ್ಲಿಕ್ ಮತ್ತು ಯೆಲ್ಲೋ ಕಲರ್ ಆಗ್ಯದ ಅದು ಖಾರ ಪುಡಿ ಹಾಕಿ, ಉಪ್ಪು ಖಾರ ಪುಡಿ. ನೆಕ್ಸ್ಟ್ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು, ಆಮೇಲೆ ಒರಿಗಾನೋ ಹಾಕಬೇಕು. ನಮ್ಮ ಮನೆಯೊಳಗೆ ಒರಿಗಾನೋ ಇಲ್ಲ ಫ್ರೆಂಡ್ಸ್, ತರಬೇಕು. ಮತ್ತಿದು ಏನು ಒರಿಗ್ಯಾನೋ ಏನೋ ಒಂದು. ಇದು ಆನಿಯನ್, ಆಮೇಲೆ ಒಂದು 2 ಅಥವಾ 1 ನೀವು ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಮಿಲ್ಕ್, 2 ಸ್ಪೂನ್ ಮಿಲ್ಕ್, ಆಮೇಲೆ ಮತ್ತೆ ಸ್ವಲ್ಪ ಉಪ್ಪು, ಖಾರ ಪುಡಿ. ಓಕೆ, ಮನೆ ಒಳಗನೆ ಮಾಡಿಕೊಂಡು ತಿಂತೀರಿ, ಅಷ್ಟು ಟೇಸ್ಟ್ ಆಗಿತ್ತು. ಸೊ ಸಾವಕಾಶ ನೋಡ್ಕೋಬೇಕು. ಅದ್ರ ಕೊಂಡಿ ಸೀಳ್ಬೇಕನ ಮಾಡಿ. ಸರಿ, ಇಲ್ಲಿ ತೋರಿಸ್ತೀನಿ, ಬಿ ಪೇಷಂಟ್. ಬಟರ್ದು ಬೆಳೆಸಿ ಹಚ್ಬೇಕು. ನನಗೆ ಕಾಣಿಸ್ಬೇಕಿಲ್ಲ, ಕ್ಯಾಮ್ರಾ ಆಡ್ತಂದ್ರೆ ಏನು ಮಾಡೋದು, ಕ್ಯಾಮ್ರಾಮನ್ನಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. 2 ಸೈಡ್ ಹಚ್ಚಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್. ಹಚ್ಚಿ ಒಟ್ಟು ನಂಗೆ ಟೇಸ್ಟ್ ಮಾಡಿಕೊಡು ಅಷ್ಟೇ. ಈ ಕಡೆ ಹಚ್ಚಿ ಆಮೇಲೆ ನೆಕ್ಸ್ಟ್ ಈ ಕಡೆ, ನೆಕ್ಸ್ಟ್ ಈ ಸೈಡ್ ಹಿಂಗೆ ಮಾಡ್ಬೇಕಾ. ಭಾರಿ ಮಾಡ್ತೀವಿ ಬಿಡವ, ನೀವು ಒಂದು ಶಾಪ್ ಇಟ್ಬಿಡ ಅಂತೀನ, ಚೀಸ್ ಬನ್ ಶಾಪ್. ನೆಕ್ಸ್ಟ್ ಚೀಸದ್ದು ಆನಿಯನ್ದು, ಅದನ್ನೂ ಅದ್ರಾಗ ಇಡ್ಬೇಕನ, ಹಚ್ಬೇಕನ. ಮೊಜರೆಲ್ಲಾ ಚೀಸ್ ಭಾಳ ಹಿಂಗೆ, ಮೊಜರೆಲ್ಲಾ ಚೀಸ್ ತೊಗೊಂಡ್ರೆ ಹಿಂಗೆ ಹೇಳ್ತೇವೆ. ವಾವ್, ಬಿಡು. ಸೊ ದಿಸ್ ಈಸ್ ದ ಪ್ರೊಸೆಸ್ ಗೈಸ್. ಇದನ್ನು ತಿಂದ ಮೇಲೆ ನಿಮ್ಮ ಬಾಯಿ ಒಳಗೆ ನೀರು ಬಂದ್ರೆ ಒಂದು ಕರ್ಚೀಫ್ ತೊಗೊಂಡು ಹಿಂಗೆ ಒರೆಸ್ಕೊರಿ ಅಷ್ಟೇ. ಇಲ್ಲಿ ನೋಡ್ರಿ, ಅವರು ಮಾಡ್ಕೋಬೋದು, ಅವ್ರು ಯಾಕೆ ಒರೆಸ್ಕೊತಾರೆ.
ಮಾಡ್ಕೊಳತನ ಮಾಡ್ಕೊಳತನ ಜೊಲ್ ಒರ್ಸ್ಕೊಳ್ಬೇಕಲ್ಲ ಇದು ತಿನ್ಬೇಕಾದ್ರೆ ನೋಡ್ತಾರ ಅವರು ತಿನ್ಬೇಕಾದ್ರೆ ನೋಡಿ ಪಾಪ ಅವ್ರಿಗೆ ಮಾಡಿ ಒಂದು ಪಿಜ್ಜಾ ತರಿಸೇ ಬಿಡ್ತಾರೆ ಅನ್ಕೋತೀನಿ ನಾ ಮೋಸ್ಟ್ಲಿ ಆರ್ಡ್ರ್ ಮಾಡೇ ಬಿಡ್ತಾರೆ ಝೊಮ್ಯಾಟೊ ಒಳಗೆ ಹೌದಿಲ್ಲ ಫ್ರೆಂಡ್ಸ್ ಈಗ ಇದನ್ನ ಪ್ಯಾನ್ ಮೇಲೆ ಇಟ್ಟು ಸೊ ಒಂದು 2 ಮಿನಿಟ್ಸ್ ಆಯಿತು ಹಿಂದಿನ ಸೈಡನ್ನು ಬೇಕ್ ಮಾಡ್ಬೇಕನ ಇಲ್ಲ ಹಾಂ ಸೊ ನನ್ನ ಮಗಳು ತನ್ನ ಕೈಯಾರೆ ನನಗೆ ಚೀಸ್ ಬ್ರೆಡ್ ಚೀಸ್ ಬನ್ ಮಾಡಿಕೊಟ್ರ ಫ್ರೆಂಡ್ಸ್ ಸೊ ತಿಂದು ಟೇಸ್ಟ್ ಹೇಳ್ತೀನಿ ಟೇಸ್ಟ್ ಸಿ ದ ಟೆಕ್ಸ್ಚರ್ ಮಸ್ತ ಅದನ್ನ ಪ್ರೆಸ್ ಮಾಡ್ಬೇಕು ಸ್ಪಂಜ್ ಪ್ರೆಸ್ ಮಾಡ್ತಾರೆ ಪ್ರೆಸ್ ಮಾಡಿ ತಿನ್ಬೇಕು ಮಸ್ತ್ ಮಸ್ತ್ ಅದೇ